ಗುತ್ತಿಗೆ ತಗೊಂಡ್ಬಿಟ್ಟವ್ರೆ ಕೆಲವರು ಪಾರ್ಟಿಯವರು. ಬಟ್ ಮಾಡಿದ್ದೇನು, ಬರೀ ಪುಟ್ಟಿ ಬೇವು ಸೊಪ್ಪು ನಂದೇ ಬೆಳೆದು ಪೂಜಾರಿ, ಬರೀ ಖಾಲಿ ಪ್ರಯತ್ನ, ಬರೀ ಮಾತು. ಈ ಇದನ್ನ ಹಾಕೋಬಿಟ್ರೆ, ಕೆಂಪು ಶಾಲೆ ಹಾಕೋಬಿಟ್ರೆಲ್ಲ ನಂದು ಅಂತ, ದೇವಸ್ಥಾನ ಎಲ್ಲ ನಂದು ಅಂತ, ದೇವರೆಲ್ಲ ನಮ್ಮು ಅಂತ, ಹಿಂದೂ ಎಲ್ಲ ನಮ್ಮೂರು ಅಂತ. ಎಲ್ಲಿ ಹಿಂದೂ? ನಾನು ಹಿಂದೂ ಅಲ್ವೋ, ರಾಮಲಿಂಗ ರೆಡ್ಡಿ ಹಿಂದೂ ಅಲ್ವೋ, ಸಿದ್ದರಾಮಯ್ಯ ಇಲ್ವೋ ಹಿಂದೂ ಅಲ್ವೋ, ಸಿದ್ದರಾಮಯ್ಯ ಹಿಂದೂ ಅಲ್ವೋ, ಮಲ್ಲಿಕಾರ್ಜುನ ಖರ್ಗೆ ಹಿಂದೂ ಅಲ್ವೋ? ನಾವೆಲ್ಲ ಹಿಂದೂ. ಧರ್ಮ ಅವರವರ ವೈಯಕ್ತಿಕವಾದ ವಿಚಾರ. ನೀವು ಹುಟ್ಟಬೇಕಾದ್ರೆ ನೀವು ಯಾರು ಯಾವ ಜಾತಿ ಹುಟ್ಟಬೇಕು ಅಂತ ನೀವು ಯಾರು ಕೇಳ್ಕೊಳ್ಳಿಲ್ಲ. ನಿಮ್ಮ ತಂದೆ ತಾಯಿ ಹೇಳ್ತಾರೆ ಧರ್ಮ ಬೇಡ ಅಂತ ಹೇಳ್ತಾರೆ. ಹುಟ್ಟಿದ ತಕ್ಷಣ ಮಗು ಹೇಳ್ತಾ ಇರ್ತದೆ, ಸಮಾಜ ಸುಖ ಪಡ್ತಾ ಇರ್ತದೆ. ಸಮಾಜ ಆಯ್ತಾ, ಮಗು ಜನ್ಮ ತಾಳ್ತು ಅಂತದೆ. ಆ ಮಗು ಬೆಳೆದ ತಕ್ಷಣ ನನಗೆ ಬೇಡ ನನ್ನ ಧರ್ಮ ಅಂತ ಹೇಳ್ತದೆ. ಆದರೆ ಕಿವಿ ಚುಚ್ಚಬೇಕು, ಉಡ್ದಾರ ಕಟ್ಟಬೇಕು, ನಾಮಕರಣ ಮಾಡಬೇಕು, ಅದು ಧರ್ಮ ಆಗಿದ್ದು. ಆಯ್ತಪ್ಪ, ಕೊನೆಗೆ ಬೆಳೆದ ತಕ್ಷಣ ದೊಡ್ಡವನಾಗೋದ, ಯಾರನ್ನ ಪ್ರೀತಿ ಮಾಡ್ಬಿಟ್ಟ, ಲವ್ ಮ್ಯಾರೇಜ್ ಮಾಡ್ಕೊಂಡ, ಇನ್ನೊಂದು ಜಾತಿ ಮಾಡ್ಕೊಂಡ, ಇನ್ನೊಂದು ಮಾಡ್ಕೊಂಡ, ನನಗೆ ಧರ್ಮ ಬೇಡ ಅಂತೇಳಿ ಅವ್ನು ಮದುವೆನೂ ಮಾಡ್ಕೊಳ್ಳಲ್ಲ. ಒಂದ್ ಕಡೆ ಗಂಡು ಒಂದ್ ಕಡೆ ಇರ್ತದೆ, ಹೆಣ್ಣು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರ್ಲಾಗುತ್ತದೆ. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶ ಒಂದ್ ಕಡೆ ಇತ್ತು, ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷಿತೆ ಆಗುತ್ತೆ. ಸೊ ಹಂಗೆ ಅದಾದ್ಮೇಲೆ ಸೇರ್ತಾರೆ. ಕೊನೆಗೆ ಅವ್ನು ಸತ್ತಾಗ ಧರ್ಮನೇ ಬೇಡ ಅನ್ನೋನು, ಏನು ಬೇಕಾಗಿಲ್ಲ ನನಗೆ ಅಪ್ಪ ಅಮ್ಮನೂ ಬೇಡ ಅನ್ನೋನು, ಕೊನೆಗೆ ಅವನ್ನ ಸುಡಬೇಕು ಇಲ್ಲ ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಧರ್ಮನೇ. ತಾನೆ? ಹಂಗೆ ಧರ್ಮ ಬಿಟ್ಟು ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಇಷ್ಟು ನಂಬಿಕೆ ನಮ್ಮ ಸರ್ಕಾರದ ಮೇಲೆ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ರಾಮಲಿಂಗ ರೆಡ್ಡಿ ಮೇಲೆ ಇಲ್ಲ. ಇವತ್ತು ಇತಿಹಾಸ ಪುಟದಲ್ಲಿ ಯಾರು ಕೂಡ ಇಷ್ಟು ಧಾರ್ಮಿಕವಾಗಿ ಇಂಥ ಒಂದು ಎಲ್ಲರೂ ಕೂಡ ಸೇವೆ ಮಾಡಲಿಲ್ಲ. ನಮ್ಮ ಮೌಲ್ಯಗಳನ್ನು, ನಮ್ಮ ಆಚಾರ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ನೀವು ನಿಮ್ಮೊಂದು ವಿಶ್ವಾಸ ಅವ್ರ ಮೇಲೆ ವ್ಯಕ್ತಪಡಿಸಿ. ಆಗ ನನಗೊಂದು ಮಾತು ನನಗೆ ನೆನಪಂತು. ಸರ್ವಜ್ಞರು ಮಾತಿರ್ತಾರೆ, ನಿಂಬೆಗಿನ ಹುಡಿ ಇಲ್ಲ. ನನಗೆ ಯಾರು ಬಂದ ತಕ್ಷಣ ನಿಂಬೆಹಣ್ಣು ಕೊಟ್ಟಿದೆ, ಅದು ಚಿಕ್ಕವರು ಇವರು ನಿಂಬೆಹಣ್ಣು ಕೊಟ್ಟರು ನನಗೆ. ಅದು ಇಟ್ಕೊಂಡಿದೆ, ನಮ್ಮ ಹುಡುಗ ಗೋಪಿನೋಗಿ ಕೊಟ್ಟಿದ್ದ. ನಿಂಬೆಗಿನ ಹುಡಿ ಇಲ್ಲ, ದುಂಬಿಗಿನ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದ ಹುಳಿ. ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಯಾವುದೇ ಹುಳಿ ತೆಗೆದುಕೊಳ್ಳಿ, ಆ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠವಾದಂತಹ ಹುಳಿ. ದುಂಬಿಗಿನ ಕರಿ ಅಂದ್ರೆ ಕಪ್ಪು, ಈ ಮೈಕಲ್ಲಿದೆ, ಕೂದಲಿದೆ, ನಿಮ್ಮ ಬಟ್ಟೆಲಿದೆ. ಅದು ಹಳ್ಳಿಲಿ ದುಂಬಿ ಓಡಾಡ್ತಿದ್ದ, ಅದು ಗ್ಲಾಸ್ ಹೊಡೆದ ಹೊಡಿತಾ ಇರ್ತದೆ, ಬಹಳ ಶ್ರೇಷ್ಠ ಅಂತ. ಶಂಭುಕ್ಕಿಂತ ಅಧಿಕ, ಶಂಭುವಲ್ಲಿ ಯಾರು? ಶಿವ. ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗಿಂತ ದೊಡ್ಡ ದೇವರು ಶಿವ. ಅದಾದ್ಮೇಲೆ ಏನ್ ಹೇಳ್ತಾರೆ ಸರ್ವಜ್ಞ ಅವರು ಅಂದ್ರೆ, ನಿಂಬೆಗಿನ ಹುಳಿ ಇಲ್ಲ, ದುಂಬಿಗಿನ ಕರಿ ಇಲ್ಲ, ಶಂಭುಕ್ಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳು ಕೂಡ ದೊಡ್ಡ ಗುಣ ಯಾವ್ದಪ್ಪ? ನಂಬಿಕೆ. ಹಂಗೆ ನೀವು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನನ್ನ ಸಹೋದ್ಯೋಗಿ ರಾಮಲಿಂಗ ರೆಡ್ಡಿ ಅವರು ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ನಿಮ್ಮೆಲ್ಲರ